ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀ ಗೌರಿ. ನೋಡ್ರಿ, ವಿಶ್ವದಲ್ಲಿ ನಡೆಯುವಂತ ವಿದ್ಯಮಾನಗಳನ್ನ ಯಾರು ಸ್ಟಡಿ ಮಾಡುವಂತ ಹವ್ಯಾಸ ಇರ್ತದ ಅವ್ರಿಗೆ ಗೊತ್ತಿರ್ತದೆ. ಎರಡು ಪರ್ಟಿಕ್ಯುಲರ್ ವರ್ಡ್ಸ್ ಬಹಳ ಫೇಮಸ್ ಆಗ್ಯಾವ. ಏನು ಅಂದ್ರೆ ಎಲ್ ನೀನೋ, ಲಾ ನೀನಾ. ಕೇಳಿರಿ ಇವ್ ಎರಡು ಶಬ್ದಗಳನ್ನ. ಒಂಥರ ನೋಡಿದ ತಕ್ಷಣ ಯಾವ್ದೋ ಒಂದು ಚೈನೀಸ್ ಜಪನೀಸ್ ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ದಂಗ ಅನಿಸ್ತದಲ್ಲ, ಗಂಡ ಹೆಂಡತಿ ಹೆಸರು ಹೇಳ್ದಂಗ ಅನಿಸ್ತದ. ಬಟ್ ಆಕ್ಚುಲಿ ಇವೆರಡು ಸ್ಪ್ಯಾನಿಷ್ ಶಬ್ದಗಳು. ಇದಂದ್ರೆ ಏನು ಅರ್ಥ ಅಂತಂದ್ರೆ, ಒಂದ್ ರೀತಿ ಇದನ್ನ ಅಗದಿ ಸರಳ ಭಾಷೆಯಲ್ಲಿ ನಿಮ್ಗೆಲ್ಲರಿಗೂ ತಿಳಿಯೋಂಗ್ ಹೇಳ್ಬೇಕು ಅಂದ್ರೆ, ಇಟ್ ಇಸ್ ರಿಯಲಿ ಕಾಂಪ್ಲಿಕೇಟೆಡ್ ವಿಷಯ ಇದು. ಹೆಂಗ್ ಎಲ್ ನೀನೋ ಎಫೆಕ್ಟ್ ಆಗ್ಲಿಕ್ಕತ್ತದ, ಲಾ ನೀನಾ ಹೆಂಗ್ ನಮ್ಮಲ್ಲಿ ಬರ್ತಾ ಇದೆ, ಜಿಯೋಗ್ರಫಿಕಲಿ ಯಾವ ರೀತಿಯಾಗಿ ವಾತಾವರಣ ಚೇಂಜ್ ಆಗ್ಲಿಕ್ಕತ್ತದ ಅಂತ ಹೇಳಿ ನೀವು ಕೇಳ್ಬೋದು. ನೀವು ಡಾಕ್ಟರ್ ಆಗಿ ಜಿಯೋಗ್ರಫಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಿ, ಅದಕ್ಕೂ ನಿಮ್ಗೂ ಸಂಬಂಧ ಏನು ಅಂತ ಹೇಳಿ. ನಾನ್ ಬೀಂಗ್ ಎನ್ ಆಯುರ್ವೇದಿಕ್ ಡಾಕ್ಟರ್, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಬ್ರಹ್ಮಾಂಡ ಇದ್ದಂಗೆ ಪಿಂಡಾಂಡ ಇರ್ತದ. ಬ್ರಹ್ಮಾಂಡದಲ್ಲಿ ಏನೇ ಚೇಂಜಸ್, ವಾತಾವರಣದಲ್ಲಿ ಯಾವುದೇ ರೀತಿಯ ಚೇಂಜಸ್ ಆದ್ರೂ ಕೂಡ ಅದು ನಮ್ಮ ದೇಹದಲ್ಲಿ 100% ಚೇಂಜಸ್ ಆಗ್ತಾವು. ಹಾಗಾದ್ರೆ ಈ ಲಾ ನೀನಾ ನಮ್ಗೆ ಹಿಟ್ ಮಾಡ್ತಾ ಇದೆ ಅಂತ ಎಲ್ಲಾ ಕಡೆ ಬರ್ತದೆ. ಇದೇನು ಅನ್ನೋದಾದ್ರೆ, ಅಗ್ದಿ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ, ಇದು ಎಲ್ ನೀನೋ ಲಾ ನೀನಾ ಅನ್ನುವಂಥದ್ದು ಏನು ಅಂದ್ರೆ ಒಂದ್ ರೀತಿ ಅತಿವೃಷ್ಟಿ ಅನಾವೃಷ್ಟಿ. ಇದು ಪೆಸಿಫಿಕ್ ಮಹಾಸಾಗರದಲ್ಲಿ, ಪೆಸಿಫಿಕ್ ಓಷನ್ ನಲ್ಲಿ ಆಗುವಂತಹ ಆ ಒಂದು ವಾಟರ್ ಟೆಂಪರೇಚರ್ ಇಂಬ್ಯಾಲೆನ್ಸ್ ಇಂದ ಈ ರೀತಿಯ ಒಂದು ವಿದ್ಯಮಾನಗಳು, ವಿಸ್ಮಯಗಳು ನಮ್ಮ ಭೂಮಿ ಮೇಲೆ ಆಗ್ತಾವ. ಇದನ್ನ ಅತಿ ಡೀಟೇಲ್ ಆಗಿ ಹೋಗೋದು ಬೇಡ, ಯಾಕಂದ್ರೆ ಐ ಆಮ್ ನಾಟ್ ಅ ಜಿಯೋಗ್ರಫಿಕಲ್ ಲೆಕ್ಚರರ್. ಲೆಟ್ ಅಸ್ ಕಮ್ ಟು ದ ಹೆಲ್ತ್ ಆಸ್ಪೆಕ್ಟ್. ಈ ರೀತಿಯಾಗಿ ಆಗೋದ್ರಿಂದ ಅಲ್ಲಿ ಇರುವಂತಹ ಒಂದು ಟೆಂಪರೇಚರ್ ಇಂಬ್ಯಾಲೆನ್ಸ್ ಆಗುವಂತಹ ವಿದ್ಯಮಾನಗಳಿಂದ ಕೆಲವೊಂದು ಪ್ರದೇಶಕ್ಕೆ ಮಳೆನೇ ಆಗೋದಿಲ್ಲ, ಇನ್ನು ಕೆಲವೊಂದು ಪ್ರದೇಶಗಳಿಗೆ ಅತಿವೃಷ್ಟಿ ಆಗ್ತದೆ. ಆ ಅತಿವೃಷ್ಟಿ ಆಗುವಂತಹ ಕ್ಯಾಟಗರಿಯಲ್ಲಿ ನಮ್ಮ ಭಾರತ ಕೂಡ ಬರ್ತದೆ. ನೀವು ಆಟೋಮೆಟಿಕಲಿ ವಿಚಾರ ಮಾಡಬಹುದು, ನಮ್ಮ ಭಾರತದಲ್ಲಿ ನೀವು ನೋಡಿರ್ಬಹುದಲ್ಲ, ಈ ಸಾರಿ ಮಳೆಗಾಲ ಕೂಡ ಯೂಶುವಲಿ ಜೂನ್ಗೆ ಸ್ಟಾರ್ಟ್ ಆಗ್ತಿತ್ತು, ಒಂದು ಹಿತಮಿತವಾಗಿ ಇರ್ತಿತ್ತು. ಬಟ್ ಈ ಸಾರಿ ಹಂಗಾಗಿಲ್ಲ. ಮೇ ಇಂದನೇ ಶುರುವಾಗಿದೆ, ಆಲ್ಮೋಸ್ಟ್ ಅಕ್ಟೋಬರ್ ವರೆಗೂ ಕೂಡ ಮಳೆ ಬರ್ತಾ ಇದೆ. ನಮ್ಮ ರಾಜ್ಯದ ಕೆಲವೊಂದು ಕಡೆಗಳೆಲ್ಲ ಸಿಕ್ಕಾಪಟ್ಟೆ ಇನ್ನು ಎರ್ರಾಬಿರಿ ಅಂದ್ರೆ ಅನ್ಟೈಮ್ಲಿ ಮಳೆ ಬರ್ತಾ ಇದೆ. ದಟ್ ಈಸ್ ದ ಇಫೆಕ್ಟ್ ಆಫ್ ಲಾ ನೀನಾ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಕಡೆ ಮಳೆನೇ ಇರೋದಿಲ್ಲ, ಆ ದೇಶಗಳು ಬೇರೆ, ಆ ಒಂದು ಜಿಯೋಗ್ರಫಿಕಲ್ ಏರಿಯಾಸ್ ಬೇರೆ. ಲೆಟ್ ಅಸ್ ಕಮ್ ಟು ಓನ್ಲಿ ಅವರ್ ನೇಷನ್ ಅಥವಾ ನಮ್ಮ ಜಿಯೋಗ್ರಫಿಕಲ್ ಏರಿಯಾದ ಬಗ್ಗೆ ವಿಚಾರ ಮಾಡೋದಾದ್ರೆ, ಆ ರೀತಿ ಮಳೆ ಆಗಿರೋದ್ರಿಂದ, ಇಂಬ್ಯಾಲೆನ್ಸ್ಡ್ ರೇನ್ಸ್ ಅಫೆಕ್ಟ್ ಆಗಿರೋದ್ರಿಂದ ಈ ಸರಿ ನಮ್ಮ ವಿಂಟರ್ ಕೂಡ ಭಯಂಕರವಾಗಿರ್ತದೆ. ಇದನ್ನ ನೀವು ಫಸ್ಟ್ ಫೋಕಸ್ ಮಾಡ್ಕೊಳ್ಬೇಕು. ಈ ವಿಡಿಯೋನ ದಯವಿಟ್ಟು ಯಾರು ಕೊನೆಯವರೆಗೂ ಸ್ಕಿಪ್ ಮಾಡ್ಲಾರ್ದೆ ಕರೆಕ್ಟ್ ಆಗಿ ಕೇಳ್ಕೊಡ್ರಿ. ವಿಂಟರ್ ಬಹಳಷ್ಟು ಹೆಚ್ಚು ಒಂದು ಏನ್ ಹೇಳ್ತೀವಿ, ತೀಕ್ಷ್ಣವಾಗಿರೋದ್ರಿಂದ ಟೆಂಪರೇಚರ್ ಬಹಳಷ್ಟು ಕುಸಿಯುವಂತ ಸಾಧ್ಯತೆಗಳು ನಮ್ಮ ದೇಶದಲ್ಲಿ ಇದೆ. ಈ ಸೀಸನ್ ಅಲ್ಲಿ ಟೆಂಪರೇಚರ್ ಡೌನ್ ಆಯ್ತು ಅಂದ್ರೆ ಫಸ್ಟ್ ಅಫೆಕ್ಟ್ ಆಗುವಂತವ್ರು ಯಾರು? ಲೋ ಇಮ್ಯುನಿಟಿ ಇರುವಂತವ್ರು, ಮತ್ತು 50+, 60+ ಇಯರ್ಸ್ ಇರುವಂತವರು, ಮತ್ತು ಚಿಕ್ಕ ಮಕ್ಕಳು. ಇವರನ್ನ ನಾವು ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇದೆ. ಇಂಥವ್ರಿಗೆ ಏನಾಗ್ತದೆ ಅಂತಂದ್ರೆ, ಈ ಪರಿಸ್ಥಿತಿಯಲ್ಲಿ ಈ ವಿಂಟರ್ ಅಲ್ಲಿ ನಾವು ಯೂಶುವಲಿ ಸಫರ್ ಆಗುವಂತದ್ದು ಕಾರ್ಡಿಯಾಕ್ ಪೇಷಂಟ್ಸ್ ಇದ್ರೆ ವೇಸೋ ಕನ್ಸ್ಟ್ರಿಕ್ಷನ್ ಆಗ್ತದೆ. ಸಡನ್ ಆಗಿ ಟೆಂಪರೇಚರ್ ಡ್ರಾಪ್ ಆಗೋದ್ರಿಂದ ಅವರ ದೇಹದಲ್ಲಿ ಅಯಾನ್ ಇಂಬ್ಯಾಲೆನ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಲಂಗ್ಸ್ ಪ್ರಾಬ್ಲಮ್ಸ್ ಬಹಳಷ್ಟು ಬರುವಂತ ಚಾನ್ಸಸ್ ಇರ್ತದೆ. ಕಾರ್ಡಿಯಾಕ್ ಅರೆಸ್ಟ್ ಆಗುವಂತ ಚಾನ್ಸಸ್ ಇರ್ತದೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಇರ್ತದೆ. ಮತ್ತು ಪ್ರತಿಯೊಂದು ಜೀವಕೋಶಗಳಿಗೆ ಆಕ್ಸಿಜನ್ ಸರಿಯಾಗಿ ಸಿಗುವುದಿಲ್ಲ ಬಿಕಾಸ್ ಆಫ್ ವೇಸೋ ಕನ್ಸ್ಟ್ರಿಕ್ಷನ್. ಇಂತಹ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಅತಿ ಚಿಕ್ಕ ಮಕ್ಕಳನ್ನ ಮತ್ತು 50 ವರ್ಷ ಮೇಲ್ಪಟ್ಟಂತವ್ರನ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೋಬೇಕು. ಡಯಾಬಿಟಿಕ್ ಪೇಷಂಟ್ಸ್ಗೆ ಮೊದಲೇ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಇರ್ತಾವು, ಅಂತವ್ರು, ಕಾರ್ಡಿಯಾಕ್ ಪೇಷಂಟ್ಸ್, ಲಂಗ್ ಪೇಷಂಟ್ಸ್ ಅಂದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರು ರೆಗ್ಯುಲರ್ ಚೆಕಪ್ ಅನ್ನ ಮಾತ್ರ ದಯವಿಟ್ಟು ಬಿಡಕ್ ಹೋಗ್ಬೇಡ್ರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಮತ್ತು ಯಾರಿಗಾದ್ರೂ ತೇಕು, ಉಸಿರಾಟದ ಸಮಸ್ಯೆ ಇದ್ರೆ ಫಸ್ಟ್ ಯು ಹ್ಯಾವ್ ಟು ಗೋ ಅಂಡ್ ಇದನ್ನ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ನಿಮ್ಮ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇದರಿಂದ ಬಹಳಷ್ಟು ಸಮಸ್ಯೆ ಆಗೋದು. ಇನ್ಫ್ಲೂಯೆನ್ಸಾ ಕಾಮನ್ ವೈರಸ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀವು ಇಟ್ಸ್ ನಾಟ್ ಹ್ಯಾವಿಂಗ್ ಎನಿ ಕ್ಯೂರ್ ಆಲ್ಸೋ. ಆ ತರ ಒಂದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರ್ತದೆ. ವಾತಾವರಣದಲ್ಲಿ ಒಂದು ಕಫ ಪ್ರಕೃತಿ ಡಾಮಿನೇಷನ್ ಆಗ್ತದೆ. ಆದ ತಕ್ಷಣ ನಮ್ಮ ದೇಹದಲ್ಲಿ ಒಂದು ಮೆಟಬಾಲಿಕ್ ರೇಟ್ ಕೂಡ ಬಹಳಷ್ಟು ಆಗಿ ನಮ್ಮ ತಲೆಗೆ ಆ ಟೈಮಲ್ಲಿ ಬರೋದೇನು ಅಂದ್ರೆ, ಏನಾದ್ರು ತಿನ್ಬೇಕು ಕುಡಿಬೇಕು. ಬಟ್ ಇದರಿಂದ ಒಬೇಸಿಟಿ ಆಗುವಂತ ಚಾನ್ಸಸ್ ಇರ್ತದೆ. ಒಬೇಸಿಟಿ ಆಯ್ತು ಅಂದ್ರೆ ಆಟೋಮೆಟಿಕಲಿ ಹೈಪರ್ ಕೊಲೆಸ್ಟ್ರೇಮಿಯಾ ಆಗೋ ಚಾನ್ಸಸ್ ಇರ್ತದೆ. ಆದ್ದರಿಂದ ವಾತಾವರಣ ನಮ್ಮ ದೇಹದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದ್ರಿಂದ ಇದನ್ನ ರೆಗ್ಯುಲರ್ ಚೆಕ್ ಮಾಡಬೇಕು. ಈ ವಿಂಟರ್ ಅಲ್ಲಿ ಬರುವಂತಹ ಸಮಸ್ಯೆಗಳು
ಏನೇನ್ ಬರ್ತಾವು, ನಿಮಗೆ ಯಾವ್ಯಾವ ಸಮಸ್ಯೆಗಳು ಬರ್ತಾವು ಅಥವಾ ಏನ್ ಸಫರ್ ಆಗ್ತಾ ಇದ್ದೀರಿ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಹಾಕ್ರಿ. ನಾನು ಐ ವಿಲ್ ಟ್ರೈ ಟು ರೆಕ್ಟಿಫೈ ದೋಸ್ ಡೌಟ್ಸ್. ಮತ್ತು ಆ ಸಮಯದಲ್ಲಿ ಈ ಏನೇನ್ ಆಹಾರವನ್ನು ತಗೋಬೇಕು, ಯಾವ್ದನ್ನ ಕುಡಿಬೇಕು, ಪಾನೀಯಗಳನ್ನ, ಡ್ರಿಂಕ್ಸ್ ಯೂಸ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಮತ್ತು ಇದಕ್ಕೋಸ್ಕರನೇ ನಾನು ಇನ್ನೊಂದು ಚಾನೆಲ್ ನಲ್ಲಿ ಕೂಡ ನಾನು ಕೆಲವೊಂದು ಆಹಾರಗಳನ್ನ ತಯಾರು ಮಾಡ್ಕೊಡ್ತೀನಿ. ವಿಂಟರ್ ಫ್ರೆಂಡ್ಲಿ ರೆಸಿಪೀಸ್ ಅನ್ನು ಕೂಡ ನಾನು ಹಾಕಿರ್ತೀನಿ, ಅವುಗಳನ್ನು ನೀವು ಫಾಲೋ ಮಾಡ್ರಿ. ಮತ್ತು ಏನನ್ನ ಮೆಡಿಸಿನ್ಸ್ ಅನ್ನ ತಗೋಬೇಕು ಅನ್ನೋದನ್ನು ಕೂಡ ನಾವು ಮುಂದೆ ನೋಡ್ತಾ ಹೋಗೋಣ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ನೀವು ಮಾತಾಡ್ರಿ. ಡೆಫಿನೆಟ್ಲಿ ನಾನು ಅದಕ್ಕೆ ರೆಸಿಪ್ರೊಕೇಟ್ ಮಾಡ್ತೀನಿ.